ಓ ಬೈ ದ ವೇ ನಾನು ಹುಟ್ಟು ಬೆಳೆದಿದ್ದೆಲ್ಲ ಇದೇ ಮನೆಯಲ್ಲೇ. ಈ ಮನೆ 1960 ಕಟ್ಸಿದ್ದು, ತುಂಬ ಹಳೆ ಮನೆ ಇದು. ಈ 3 ಫ್ಲೋರ್ಗಳು ಇದೆಲ್ಲ ಮುಂಚೆಯಿಂದನೂ ಇದ್ದಿದ್ದು, ಹಾಗೆ ಇದ್ದಿದ್ದು. ಇದೇ ಮನೇಲಿ ಹುಟ್ಟು ಬೆಳೆದಿದ್ದು ನಾನು. ಸೊ ನಾನು ಚಿಕ್ಕ ವಯಸ್ಸಲ್ಲಿ ಏನು ಅಂದರೆ ಮನೆಯಿಂದ ಆಚೆ ಓಡೋಗೋಕೆ ಆಸೆ ನನಗೆ. ಚಿಕ್ಕ ವಯಸ್ಸಿಂದ ಸಿಕ್ಕಾಪಟ್ಟೆ ತಲೆ ಹರಟೆ, ಎಲ್ಲ ಕಡೆ ಓಡೋಗೋದು. ಸೊ ಐ ಸ್ಟಿಲ್ ರಿಮೆಂಬರ್ ನಮ್ಮ ಮುತ್ತಜ್ಜಿ ಒಬ್ರು ಇರ್ತಾಯಿದ್ರು, ಅವರು ಒಂಥರ ಕೇರ್ ಟೇಕರ್ ಥರ ನನಗೆ. ಸೊ ನಾನು ಎಲ್ಲಾದರೂ ಒಂಥರ ಮನೆ ನಾಯಿ ಥರ, ಗೇಟ್ ಓಪನ್ ಅಂದರೆ ಓಡೋಗ್ಬಿಡೋದು. ಸೊ ನಾನು ನಮ್ಮನೆ ಗೇಟ್ ಓಪನಿಗೆ ಇದ್ದಿದ್ದೆ, ಪಟ್ಟಂತ ಓಡೋಗ್ಬಿಡ್ತಿದ್ದೆ ನಾನು. ಒಂದ್ಸಲ ಹಿಂಗೆ ಓಡೋಗ್ಬಿಡ್ತೀನಿ, ಇಲ್ಲೇ ಆಚೆ ಓಡೋಗ್ಬಿಟ್ಟು ಇಲ್ಲಿ ಮೇನ್ ರೋಡ್ವರೆಗೂ ಓಡೋಗಿದ್ದೀನಿ. ಮುತ್ತಜ್ಜಿ ಹಿಂದೆಯಿಂದ ಓಡ್ ಬರ್ತಾಯಿದ್ದಾರೆ, ನಿಲ್ಲೋ ಅಂತ ಓಡ್ ಬರ್ತಾಯಿದ್ದಾರೆ. ಅಲ್ಲಿ ಈ ರೋಡ್ ಎಂಡಲ್ಲಿ ಒಂದು ಕಂಬ ಇರ್ತಾ ಇತ್ತು ಅವಾಗ, ಇಲ್ಲ ಈ ರೋಡ್ ಎಂಡಲ್ಲಿ ಕಂಬ ಇರ್ತಾ ಇತ್ತು. ನಾನು ಅವ್ರು ನನ್ನ ಹಿಡಿಬಾರ್ದು ಅಂತ ಕಂಬ ಸುತ್ತಿ ಓಡ್ತಾ ಇದ್ದೆ. ನನ್ನ ಹಿಂದೆ ಅವ್ರು ಸುತ್ತಿ ಅನ್ಕಾನ್ಷಿಯಸ್ ಆಗಿದ್ದು ಹೋಗ್ಬಿಟ್ರು, ಅವ್ರ ತಲೆ ಸುತ್ತಿಬಿಟ್ಟು. ಇಟ್ ವಾಸ್ ವೆರಿ ಫನಿ. ಈಗ ಇನ್ ಹೈಂಡ್ ಸೈಟ್ ಅನ್ಕಾನ್ಷಿಯಸ್ ಆಗಿ ಬಿದ್ದೋಗ್ಬಿಟ್ರು. ಆಮೇಲೆ ಅಯ್ಯೋ ಅಜ್ಜಿ ಇಲ್ಲ ಅಂತೆಲ್ಲ ಜೋರಾಗಿ ಕೂಗ್ಬಿಟ್ಟು ಆಮೇಲೆ ಅವರೆಲ್ಲ ಬಂದು ಎಬ್ಸಿದ್ರು. ಒಂದ್ಸಲ ಇದೇ ಮೇನ್ ರೋಡಲ್ಲಿ ರೋಡ್ ಕ್ರಾಸ್ ಮಾಡ್ಬೇಕಂತ ಆಸೆ ಇತ್ತು ನಂಗೆ ಚಿಕ್ಕ ವಯಸ್ಸಲ್ಲಿ, ಬಿಕಾಸ್ ವಿಯರ್ಡ್ ಆಸೆಗಳು. ಸೊ ರೋಡ್ ಹೆಂಗಾದ್ರೂ ಕ್ರಾಸ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ಬಸ್ ಬರ್ತಾ ಇತ್ತು, BTS ಬಸ್. ಆ ಟೈಮಲ್ಲಿ ತುಂಬ ಫಾಸ್ಟಾಗಿ ಓಡ್ಬಿಟ್ಟು ಅದೇನು ಬಸ್ಸಿನ ಹತ್ರ ಬರೋ ಅಷ್ಟು ಪಟ್ ಅಂತ ಓಡೋದು, ಅದು ಮಾಡಿದೆ. ನಮ್ಮ ಮನೆ ಹಿಂದೆ ಹಿಂದ್ಗಡೆ ಒಂದು ತೊಟ್ಟಿ ಇದೆ, ಒಂದು ದೊಡ್ಡ ತೊಟ್ಟಿ, ಅಲ್ಲಿ ನೀರೆಲ್ಲ ಇದು ಮಾಡೋದು. ಸೊ ಇಷ್ಟು ಐ ವಾಸ್ ದಿಸ್ ಸ್ಮಾಲ್, ಐ ಥಿಂಕ್ ಒಂದು 4 ವರ್ಷನೋ ಏನೋ ಇದ್ದಿದ್ದು ಅವಾಗ ಅಲ್ಲಿ ಎಲ್ಲಿವರೆಗೂ ಹೋಗುತ್ತೆ ಅದು, ಕೊನೆವರೆಗೂ ಹಿಂಗೆ ಟಚ್ ಮಾಡಬಹುದಾ ಅಂತ ತಿರ್ಗೋ ಅಷ್ಟರಲ್ಲಿ ಡುಬುಕ್ ಉಲ್ಟಾ ತೊಟ್ಟಿಯಲ್ಲಿ ಅಂತ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. 3 ವರ್ಷದಲ್ಲಿ 3-4 ವರ್ಷದಲ್ಲಿ ಸ್ವಿಮ್ಮಿಂಗ್ ಬರಲ್ಲ, ಹಿಂಗೆಲ್ಲ ಮಾಡ್ತಾ ಇದ್ದೀನಿ. ನನ್ನ ಲಕ್ಗೆ ನಮ್ಮ ಕಸಿನ್ ಅಕ್ಕ ಎಲ್ಲೋದ ಇವನು ಅಂತ ಗೊತ್ತು ಅವ್ರಿಗೆ, ಇವನು ಏನಾದ್ರು ಮಾಡ್ತಾನೆ ಎಲ್ಲೋದ ಅಂತ ಹಿಂಗೆ ಬಂದು ಹಿಂದಿನ ಬಾಗಿಲು ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಹಿಂಗೆ ಕೈ ಹಿಂಗೆ ಮಾಡ್ತಾ ಇರೋದು. ಸಡನ್ನಾಗಿ ಹೇಳಿದ್ಲು ಆಚೆ. ಟೆಕ್ನಿಕಲಿ ಶಿ ಸೇವ್ಡ್ ಮೈ ಲೈಫ್ ಅವತ್ತು. ಇಟ್ ಇಸ್ ಕ್ರೇಜಿ ದಿ ಅಮೌಂಟ್ ಆಫ್ ಥಿಂಗ್ಸ್, ಹುಚ್ಚು ಯೋಚನೆಗಳು. ಅಂದರೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆ ಫ್ರಿಡ್ಜಲ್ಲಿ ಮೊಟ್ಟೆಗಳೆಲ್ಲ ಲೈನ್ ಅಪ್ ಮಾಡಿರ್ತಾಯಿದ್ರು. ನನ್ನ ತಲೆಯಲ್ಲಿ ಅದರೊಳಗೆ ಕೋಳಿ ಇರುತ್ತೆ ಅಂತ ಆ ಲಾಜಿಕ್ ಗೊತ್ತಿತ್ತು. ಸೊ ಕೋಳಿನ ಆಚೆ ತೆಗೀರಿ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಗಲಾಟೆ ಮಾಡಿದೆ, ಇಡೀ ದಿನ ಹಾಕ್ಬಿಟ್ಟು ಕೋಳಿ ಆಚೆ ಬರಬೇಕು ಅಂತ. ಇಲ್ಲ ಕಣೋ ಹಾಗೆಲ್ಲ ಬರಲ್ಲ ಕಣೋ ಕೋಳಿ ಅಂತೆಲ್ಲ. ಇಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಪಚಕ್ ಅಂತ ಹೊಡೆದೆ. ನನ್ನ ಮೇಲೆ, ಅಮ್ಮನ ಮುಖದ ಮೇಲೆ, ಅಪ್ಪನ ಮುಖದ ಮೇಲೆ ಆ ಮೊಟ್ಟೆ ಇದೆಲ್ಲ ಹೋಗಿ ಆಮೇಲೆ ಸ್ನಾನ ಮಾಡಿದ್ದಾಯ್ತು. ಸೊ ಈ ಥರದ ವಿಚಿತ್ರ, ಸ್ವಲ್ಪ ವೆರಿ ಡಿಫ್ರೆಂಟ್ ಚೈಲ್ಡ್ಹುಡ್ ಇತ್ತು. ಒಂದು ರೋಡಲ್ಲಿ ಒಬ್ಬ ಟೂರಿಸ್ಟ್ ಕಿಡ್ ಇರ್ತಾರೆ ಗೊತ್ತಾ, ನಾನೇ. ದಟ್ ವಾಸ್ ಅಮಿತ್. ಸ್ಕೂಲಲ್ಲೂ ಅಷ್ಟೇ, ಎಲ್ಲ ಕಡೆ ಅಷ್ಟೇ ಹಂಗೆ ಇದ್ದಿದ್ದು. ನಮ್ಮ ಅಮ್ಮನ ತುಂಬ ಅಳಿಸಿದ್ದೀನಿ ನಾನು, ಸಿಕ್ಕಾಪಡೆ. ಈಗ ಕೆಲವೊಂದು ವಿಷಯಕ್ಕೆ ಹೆಮ್ಮೆಯಿಂದ ಆಳ್ತಾರೆ, ಆನಂದ ಬಾಷ್ಪ ಬರುತ್ತೆ ಈಗ. ಬಟ್ ಅವಾಗ ತುಂಬ ಅಳಿಸಿದ್ದೀನಿ. ನೀನು ಯಾಕಾದರೂ ಹುಟ್ಟಿಸಿದ್ನೋ ಅನ್ನೋ ರೇಂಜಿಗೆ ಅಳಿಸಿದ್ದೀನಿ ನಾನು. ಕ್ರೇಜಿ. ಸೊ ಅವಾಗಿನ ಅಮಿತ್ ರೊಟೀನ್ ಇದ್ದಿದ್ದು ಹೀಗೆ, ಚೇಷ್ಟೆ ಮಾಡೋದು, ರೋಡ್ ಕ್ರಾಸ್ ಮಾಡಬೇಕು, ಮೊಟ್ಟೆಯಿಂದ ಕೋಳಿ ಆಚೆ ತರಬೇಕು, ಬಾವಿ ಮೆಜರ್ ಮಾಡ್ಬೇಕು ಎಷ್ಟು ಆಳ ಇದೆ ಅಂತ. ಇನ್ನೊಂದು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟೇಷನ್ ಬಗ್ಗೆ ಹೇಳ. ಇದು ಸೈನ್ಸ್ ಇಲ್ಲ, ಸ್ಕೇರ್ ಆಗಲ್ಲ ಇದು, ಇಲ್ಲ ಅಷ್ಟು ಸ್ಕೇರಿ ಇಲ್ಲ ಇದು. ಸೊ ಓಕೆ, ಈಗ ಫೋನ್ ಬ್ಯಾಟ್ರಿ, ನಂದು ಒಂದು ಫೋನ್ ಇರ್ತಾ ಇತ್ತು, ನೋಕಿಯಾ ಫೋನ್ ಇರ್ತಾ ಇತ್ತು. ಅದು ಚಾರ್ಜರ್ ಹಾಕಿದ್ರೆ ಅದು ಚಾರ್ಜ್ ಆಗ್ತಾ ಇರಲಿಲ್ಲ ಫಾರ್ ಸಮ್ ರೀಸನ್. ಫೋನ್ದು ಬ್ಯಾಟ್ರಿ ಹಾಳಾಗಿತ್ತು. ನಾನು ಹೆಂಗಾದ್ರೂ ಫೋನ್ ಬ್ಯಾಟ್ರಿನ ಚಾರ್ಜ್ ಮಾಡಬೇಕು ವಿತೌಟ್ ಚಾರ್ಜರ್. ಹೆಂಗೆ ಚಾರ್ಜ್ ಮಾಡ್ತೀರಾ? ನಾನು ಮಾಡ್ತಿರ್ಲಿಲ್ಲ, ಅಲ್ಲೇ ನನಗೆ ಎಜುಕೇಶನ್ ಹೆಲ್ಪ್ ಮಾಡಿದ್ದು. ನನ್ನ ಸ್ಕೂಲಲ್ಲಿ ಹೀಟು ಚಾರ್ಜ್ ಮಾಡುತ್ತೆ, ಹೀಟ್ ಪ್ರೊವೈಡ್ಸ್ ಚಾರ್ಜ್ ಅಂತ ಹೇಳಿದ್ರು. ಸೊ ನಾನು ಆ ಫೋನು ಮತ್ತು ಬ್ಯಾಟ್ರಿ ತೊಗೊಂಡು ಹೋಗಿ ಮೈಕ್ರೋವೇವಲ್ಲಿ ಇಟ್ಟೆ. ಮೈಕ್ರೋವೇವ್ ರೇಸ್ ಪಾಸ್ ಆಗಿ ಹೀಟ್ ಆಗಿ ಅದು ಚಾರ್ಜ್ ಆಗಿ ಫೋನಲ್ಲಿ ಚಾರ್ಜ್ ಬರುತ್ತೆ ಅಂತ. 5 ಸೆಕೆಂಡ್ ಬಾಟ್ ಅಂತ ಬ್ಲಾಸ್ಟ್ ಆ ಮೈಕ್ರೋವೇವಲ್ಲಿ. ಮೈ ಗಾಡ್, ಹೆಂಗೆ ಹೊಡೆಸ್ಕೊಂಡೆ ಅವತ್ತು ನಾನು ಅಂದರೆ. ಆ್ಯಂಡ್ ಹೊಡೆಸ್ಕೊತಾ ಇರಬೇಕಾದ್ರೆ ಐ ಆಮ್ ಟೆಲಿಂಗ್ ದಮ್ ಸೈನ್ಸ್, ಇಲ್ಲ ಅದು ಹೀಟ್ ಚಾರ್ಜ್ ಬರುತ್ತೆ ಅಂತ ಐ ಆಮ್ ಟೆಲಿಂಗ್ ಮಗನೇ. ಸೊ ನಮ್ಮ ಟೀಚರ್ದೆಲ್ಲ ಫೇಸ್ ಪಾಮ್ ಮೂಮೆಂಟ್ ಆಯಿತು. ಸೊ ಇಂಥ ಒಂದು ಇದು.